ವೀಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ಬಹಳಷ್ಟು ಜನ ನಮ್ಮ ವಿಡಿಯೋಗಳನ್ನು ಪರೀಕ್ಷಿಸ್ತಾ ಇರ್ತೀರ, ಬಹಳಷ್ಟು ನೋಡ್ತಾನೂ ಇರ್ತೀರ. ಬಹಳಷ್ಟು ಸಮಸ್ಯೆಗಳು ಉದ್ಭವಿಸ್ತಾ ಇರ್ತದೆ. ಯಾಕೆ ಅಂತಂದರೆ ಈಗಿನ ಒಂದು ಆಹಾರ ನಿಯಮಗಳಾಗ್ಬೋದು, ಈಗಿನ ಔಷಧಿಯ ವ್ಯವಸ್ಥೆಗಳಾಗಬಹುದು, ಮೆಡಿಕಲ್ಗಳು ಪ್ರತಿಯೊಂದರಲ್ಲೂ ಇಂಥ ಸಮಸ್ಯೆಗಳಿಂದ ಬಹಳಷ್ಟು ಜನ ನೊಂದಿರ್ತಾರೆ. ಅಂಥವ್ರಿಗೆ ಏನಾದರೂ ಒಂದು ಕೊಡಬೇಕು ಅನ್ನೋದು ನನ್ನ ಒಂದು ಮನಸ್ಸಿರುತ್ತೆ. ಅದು ಕೊಟ್ಟರೆ ಯಾವ ರೀತಿ ಕೊಡಬೇಕು ಅಂದರೆ ಪರ್ಫೆಕ್ಟಾಗಿರಬೇಕು, ಒರಿಜಿನಲ್ ಆಗಿರಬೇಕು. ಕೊಟ್ಟರು ಅದು ಮಾಡಿಕೊಂಡ್ರು ಅವರಿಗೆ ಗುಣವಾಗುವಂಥ ಒಂದು ರೆಮಿಡಿ ಇರಬೇಕು. ಸುಮ್ಮನೆ ಅಲ್ಲಿಂದ ನನ್ನ ಗಂಟ ಓಡಿ ಬನ್ನಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ. ಸಮಸ್ಯೆ ಬಹಳಷ್ಟು ಜಾಸ್ತಿ ಇದ್ದಾಗ ಮಾತ್ರ ನನ್ನ ಗಂಟ ಬನ್ನಿ. ಇಲ್ಲದಿದ್ದರೆ ಸಣ್ಣ ಸಣ್ಣ ಸಮಸ್ಯೆಗಳಿಗೆಲ್ಲ ನೀವೇ ಆ ಒಂದು ರೆಮಿಡಿನ ಮಾಡಿಕೊಂಡು ಆ ಒಂದು ಸೂಕ್ತ ಪರಿಹಾರವನ್ನು ನೀವು ಮಾಡಿಕೊಂಡು ಗುಣಮುಖರಾಗಬೇಕು ಅಂತೇಳಿ ನಾನು ಕೋರ್ಕೊತಾ ಇರ್ತೇನೆ. ಇವತ್ತಿನ ವಿಷಯಕ್ಕೆ ಬಂದರೆ ಕಣ್ಣಿನ ದೃಷ್ಟಿ ದೋಷ ಅಂತ ಕರಿತೀವಿ. ಬಹಳಷ್ಟು ಜನಗಳಿಗೆ ಕಣ್ಣಿನ ದೃಷ್ಟಿ ಮಂದಗಿಸ್ತಾ ಇರ್ತದೆ. ಕಣ್ಣಿನ ಮೇಲೆ ಪೊರೆ ಬರೋದಾಗಲಿ, ಶುಕ್ಲಮೇಹ ಅಂತೀವಿ, ಶುಕ್ಲ ಬರ್ತದೆ, ಹೂವುಗಳು ಬಂದಂಗೆ ಬರ್ತದೆ, ಕಣ್ಣಿನಲ್ಲಿ ಹೂವು ಬರೋದಾಗಲಿ, ಪೊರೆ ಬಂದು ಅಡ್ಡ ಹಾಕುತ್ತದೆ, ಆ ರೀತಿ ಸಮಸ್ಯೆಗಳಿಗಾಗಲಿ ಇಂಥ ಕಣ್ಣಿನ ದೋಷಗಳು ಆವಾಗವಾಗ ನೀರು ಸೋರ್ತಾ ಇರೋದು, ಕಣ್ಣು ಕೆಂಪಾಗೋದು, ಕಣ್ಣಲ್ಲಿ ಗುಳ್ಳಿಗಳ ಥರ ಎದ್ದೋಳೋದು, ಈ ರೀತಿ ಒಂದು ಬಹಳಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಅಂಥವ್ರಿಗೆ ಇವತ್ತು ನಾನು ಒಂದು ರೆಮಿಡಿ ತೋರಿಸ್ತೀನಿ. ಅದು ನಿಮಗೆ ನೀವಾಗಿ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಆ ಸಮಸ್ಯೆಯಿಂದ ನೀವು ಬಗೆಹರಿಸ್ಕೋಬೇಕು ಅಂತೇಳಿ ಕೋರ್ಕೊತಾ ಇದ್ದೀನಿ. ನೋಡಿ, ಇದು ಆನೆ ಸೊಂಡಲ್ ಗಿಡ ಅಂತ ಕರೀತಾರೆ. ನೋಡಿ, ಇದು ಇಲ್ಲಿ ಏನು ಹೂವು ಇದೆಯೋ ಹಸಿದಿದ್ದಾಗ ಪೂರ್ತಿ ಅದೇ ರೀತಿ ಇರುತ್ತೆ. ನೋಡಿ, ಇದು ಪೂರ್ತಿ ಇಲ್ಲಿಂದ ಇಲ್ಲಿ ಗಂಟ ಇರುತ್ತೆ, ಇದೇ ಥರ ಹೂವು. ಇದು ಆನೆ ಸೊಂಡ್ಲ ಗಿಡ ಅಂತ ಮತ್ತು ಚೇಳುಕೊಂಡಿ ಗಿಡ ಅಂತಲೂ ಕೆಲವರು ಕರೀತಾರೆ. ಒಂದೊಂದು ಕಡೆ ಒಂದೊಂದು ಭಾಷೆಯಲ್ಲಿ ಒಂದೊಂದು ರೀತಿ ಕರೀತಾ ಇರ್ತಾರೆ. ಈ ಒಂದು ಸೊಪ್ಪನ್ನು ಒಂದು ಹಿಡಿಯಷ್ಟು ತಗೊಂಡು ರಸ ಹಿಂಡ್ಕಡಿ. ನಮ್ಮ ಅಂಗಡಿಗಳಲ್ಲಿ ಸುರ್ಮಾ ಅಂತ ಕಣ್ಣಿಗೆ ಕಾಡಿಗೆ ಇಡ್ತೀರಲ್ಲ, ಮುಸಲ್ಮಾನರು ಬಹಳಷ್ಟು ಜನ ಕಣ್ಣಿಗೆ ಕಾಡಿಗೆ ಇಡ್ತಾರೆ ಸುರ್ಮಾ ತಗೊಂಡು. ಆ ಸುರ್ಮಾನ ಒಂದು 10 ಗ್ರಾಮೋ 20 ಗ್ರಾಮೋ ತಗೊಂಡು ಈ ಸೊಪ್ಪಿನ ರಸದಲ್ಲಿ ಚೆನ್ನಾಗಿ ಹಾಕಿ ಅರಿಬೇಕು. ಭಾವನೆ ಮಾಡಬೇಕು. ಭಾವನೆ ಅಂದರೆ ಅರಿಯುವುದು. ಭಾವನೆ ಮಾಡಿ ಪೂರ್ತಿ ಚೆನ್ನಾಗಿ ಅರೆದು ಪೇಸ್ಟ್ ಥರ ಮಾಡಿ ಬಿಲ್ಲೆ ತಟ್ಟಿ ಬಿಸಿಲಿಗೆ ಒಣಗಿಸಿ. ಮತ್ತೆ ಮಾರನೇ ದಿನ ಅದೇ ರೀತಿ ಸೊಪ್ಪನ್ನ ತಗೊಂಡು ನೀಟಾಗಿ ಅರೆದು ಅದೇ ರೀತಿ ಬಿಲ್ಲೆ ತಟ್ಟಿ ಒಣಗಿಸಿ. ಈ ರೀತಿ 11 ಸರಿ ಮಾಡಿದ್ರೆ ಆ ಸುರ್ಮಾದಲ್ಲಿರ್ತಕ್ಕಂಥ ಒಂದು ನೀಚ ಲೋಹದ ಗುಣ ಹೋಗುತ್ತೆ. ಆ ಒಂದು ಸುರ್ಮಾನ ತಗೊಂಡು ಕೊಬ್ಬರಿ ಎಣ್ಣೆಯಲ್ಲಾಗ್ಬೋದು ಅಥವಾ ನಿಮಗೆ ಬೇಕಾದ ಸುಗಂಧದ ಎಣ್ಣೆಗಳು ಯಾವುದೇ ಆಗಿರ್ಬೋದು ತಗೊಂಡು ಅದರಲ್ಲಿ ಕಲಿಸ್ಕೊಂಡು ಪ್ರತಿನಿತ್ಯ ಕಾಡಿಗೆ ಇಟ್ಕೊತ ಬಂದರೆ ಕಣ್ಣಿನಲ್ಲಿರ್ತಕ್ಕಂಥ ಎಂಥ ದೋಷಗಳಿದ್ರೂ ಪರಿಹಾರ ಆಗ್ತದೆ. ಇದು ಕಂಪಲ್ಸರಿ ಆಗತಕ್ಕಂಥದ್ದು. ಯಾರಾದರೂ ನನ್ನ ವಿಡಿಯೋಗಳು ನೋಡ್ತಕ್ಕಂಥ ವೈದ್ಯರುಗಳು ಏನಾದರೂ ಸುತ್ತಮುತ್ತ ಇದ್ದರೆ ಆ ಒಂದು ರೆಮಿಡಿನ ಕೆಲವರಿಗೆ ರೆಡಿ ಮಾಡಿ ನೀವು ಕೊಡಬಹುದು. ಆ ಒಂದು ರೆಮಿಡಿ ಅಷ್ಟು ಅದ್ಭುತವಾದ ಕೆಲಸ ಮಾಡ್ತದೆ. ದಯವಿಟ್ಟು ಇದನ್ನು ಎಲ್ಲರೂ ಪ್ರತಿಯೊಬ್ಬರು ಮಾಡಿಕೊಂಡು ನೀವು ಪರೀಕ್ಷಿಸ್ಕೊಳ್ಬೇಕು ಅಂತೇಳಿ ನಾನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇರ್ತೀನಿ. ನಮಸ್ಕಾರ.